ನಮಸ್ಕಾರ ವೀಕ್ಷಕರೇ, ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ಇವತ್ತಿನ ಸಂಚಿಕೆ, ಇವತ್ತಿನ ವಿಷಯ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ನಾವು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುವಂತ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯ ಉದ್ದೇಶವೇನು, ಈ ಉದ್ದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಆಗ್ತಕ್ಕಂಥ ಲಾಭವೇನು, ಸಮುದಾಯಕ್ಕೆ ಆಗ್ತಕ್ಕಂಥ ಲಾಭ ಏನು, ಸಾಮೂಹಿಕ ಕಾಮಗಾರಿಗಳಿಗೆ, ವೈಯಕ್ತಿಕ ಫಲಾನುಭವಿಗಳಿಗೆ ಇದರ ಸವಿಸ್ತಾರವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರ ಪಾತ್ರವೇನು, ಇದರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯ ಏನು, ಇದನ್ನು ಯಾವ ರೀತಿ ಯೋಜನೆಯ ಅನುಷ್ಠಾನ ಜಾರಿಗೆ ತರೋದ್ರಲ್ಲಾಗಲಿ ಅನುಷ್ಠಾನ ಮಾಡೋದ್ರಲ್ಲಿ ಏನು ವೈಫಲ್ಯ ಆಗಿದೆ ಅನ್ನೋದನ್ನ ಸವಿಸ್ತಾರವಾದ ನಿಮ್ಮ ಮುಂದೆ ಚಾಣಕ್ಯ ನ್ಯೂಸ್ ಇವತ್ತಿನ ದಿವಸ ನಿಮ್ಮ ಮುಂದೆ ಹಂಚಿಕೊಳ್ತಾ ಇದೆ. ದಯಮಾಡಿ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಲಾರ್ದೇ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ, ಹೆಚ್ಚಿನ ಮಾಹಿತಿ ನಿಮಗೆಲ್ಲರಿಗೂ ಸಿಗುತ್ತೆ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ 2005ರಲ್ಲಿ ಇದೊಂದು ಆಕ್ಟ್ ಅಂತ ಜಾರಿಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ದುಡಿಯೋ ಕೈಗಳಿಗೆ ಕಾರ್ಮಿಕರಿಗೋಸ್ಕರ ಕೇಂದ್ರ ಸರ್ಕಾರದ ನೇರ ಯೋಜನೆ, ನೇರ ಅನುದಾನ ನೇರವಾಗಿ ಗ್ರಾಮ ಪಂಚಾಯತ್ಗೆ ಬರುವಂತದ್ದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೊಟ್ಟ ಮೊದಲ ಯೋಜನೆ ಆಗಿರುತ್ತದೆ. ಸ್ನೇಹಿತರೆ, ಇದು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ರೂಢಿ ಭಾಷೆಯಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎನ್ಆರ್ಐಜಿ ಅಂತ ನಾವೆಲ್ಲ ಕರಿತೀವಿ. ಬಹಳ ಮಹತ್ವಪೂರ್ವದಂತ ಯೋಜನೆಯನ್ನ ಕಲ್ಪನೆಯ ಮುಖಾಂತರ ಮನಮೋಹನ್ ಸಿಂಗ್ ಅವರು UPA ಗೌರ್ಮೆಂಟ್ ಇದನ್ನ ಜಾರಿಗೆ ತರ್ತದೆ. ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡಬೇಕು. ಯಾಕೆ ಕೊಡಬೇಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ, ಖುಷ್ಕಿ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ಗ್ರಾಮೀಣ ಸೊಗಡಿನಲ್ಲಿರ್ತಕ್ಕಂಥ ಜನಗಳ ಕಾರ್ಮಿಕರಿಗೆ ಉದ್ಯೋಗ ಅವಕಾಶ ನೀಡಬೇಕು, ಜನಗಳನ್ನು ಸ್ವಾವಲಂಬಿ ಮಾಡಬೇಕು, ಆರ್ಥಿಕತೆಯಾಗಿ ಅವ್ರನ್ನ ಅಭಿವೃದ್ಧಿ ಪಡಿಸಬೇಕು. ಆರ್ಥಿಕತೆಯ ಜೊತೆಗೆ ಗ್ರಾಮದಲ್ಲಿ ಅವರು ದುಡಿದು ಅಭಿವೃದ್ಧಿ ಮಾಡಿ ಅವರ ಒಂದು ವೈಯಕ್ತಿಕ ಫಲಾನುಭವಿಯಾಗಿ ಕಾಮಗಾರಿಗಳನ್ನ ತಾವೇ ಅನುಷ್ಠಾನ ಮಾಡಿ ತಾವೇ ಅಭಿವೃದ್ಧಿ ಮಾಡಿ ಗ್ರಾಮನ್ನ ಸುಂದರವಾದ ಗ್ರಾಮವನ್ನು ಕಟ್ಕೊಳ್ಳಿ ಅನ್ನುವಂಥ ದೂರದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತರ್ತಾರೆ. ಈ ಯೋಜನೆ ಬಹಳ ವ್ಯವಸ್ಥಿತವಾಗಿ ಬಹಳ ಆಕ್ಟಿವ್ ಇರೋದ್ರಿಂದ ಇದನ್ನ ಬಳಸ್ಕೋಬೇಕು. ಬಹಳ ಬ್ಯೂಟಿಫುಲ್ ಅದ. ಏನಿದೆ ಅಂದ್ರೆ, ಒಂದು ಕುಟುಂಬಕ್ಕೆ 100 ದಿನಗಳ ಹಾಜರಿ, 100 ದಿನ ಕೊಡುವಂತ ಸಾಮರ್ಥ್ಯ. ಇವತ್ತಿನ ದಿವಸ ದರ ಇರೋದು 349 ರೂಪಾಯಿನ ಪ್ರತಿಯೊಂದು ಹಾಜರಿ ಅಂದ್ರೆ ಪರ್ ಡೇ 349 ರೂಪಾಯಿ ಇರುವುದು. ಅಂದ್ರೆ 100 ದಿನಗಳಿಗೆ 34,900 ರೂಪಾಯಿ ಒಂದು ಕುಟುಂಬದಲ್ಲಿ. ಒಂದು ಕುಟುಂಬದಲ್ಲಿ 3 ಜನ ಇರಲಿ, 4 ಜನ ಇರಲಿ, 5 ಜನ ಇರಲಿ, ಎಷ್ಟೇ ಜನ ಇದ್ರು ಆ ಕುಟುಂಬಕ್ಕೆ ಇದೊಂದು ಪ್ಯಾಕೇಜ್ 100 ಡೇಸ್ ಅಂತ ಕೊಟ್ಟಿದೆ. ಈ ದುಡಿಯೋ ಕೈಗಳಿಗೆ ಏನಾಗ್ತಿತ್ತು, ಅವಾಗ ಕೆಲಸ ಇಲ್ಲದಾಗ ಜನಗಳ ಕೆಲಸ ಇರಲಿಲ್ಲ. ಅವಾಗ ಮಂಗಳೂರು, ಗೋವಾ, ಉಡುಪಿ, ಕಾರ್ಕಳ, ಬೆಂಗಳೂರು ಈ ರೀತಿ ಕೆಲಸ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲ. ಯಾಕಂದ್ರೆ ಮುಂಗಾರಿ ಬಿತ್ತನೆ ಮಾಡಿದ್ಬೇಕು, ಒಂದ್ಸಲ ಬರ ಆಗ್ಬೋದು, ಮಳೆ ಆಗ್ಬೋದು, ಆಗ್ಲಿಕ್ಕಿಲ್ಲ. ಜನಗಳು ಖಾಲಿ ಇದ್ದಾಗ ತಮ್ಮ ಜೀವನನ ಕಟ್ಕೊಳ್ಳೋದಕ್ಕೆ ಊರು ಬಿಟ್ಟು ಹೋಗ್ತಿದ್ರು, ಗೋಳೆ ಹೋಗ್ತಾ ಇದ್ರು. ಆ ಗೋಳೆ ಹೋಗೋದನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ನೇರವಾಗಿ ಕೇಂದ್ರ ಸರ್ಕಾರದ ಅನುದಾನ 90%, 90% ಕೇಂದ್ರ ಸರ್ಕಾರ ನೇರವಾಗಿ ಅನುದಾನವನ್ನ ಪಂಚಾಯತಿ ಕೊಡುವಂತಾಗಲಿ, ರಾಜ್ಯ ಸರ್ಕಾರ 10% ಕೊಡ್ತಾ ಇತ್ತು. ಈ ಒಂದು ಏನು ವಿಚಾರ, ತಮ್ಮ ಜಮೀನಲ್ಲಿ ಬದು ನಿರ್ಮಾಣ ಮಾಡ್ಕೋಬಹುದು, ಜೊತೆಗೆ ಕುರಿ ಶೆಡ್, ವೈಯಕ್ತಿಕ ಫಲಾನುಭವಿ ಕುರಿ ಶೆಡ್ಡು, ದನದ ಕೊಠಡಿ, ಕೋಳಿ ಶೆಡ್ ಮಾಡ್ಕೋಬಹುದು, ಇಂಗ ಗುಂಡಿಗಳನ್ನು ಮಾಡ್ಕೊಳ್ಳಿ, ಶೌಚಾಲಯಗಳನ್ನ ಮಾಡ್ಕೊಳ್ಳಿ, ಹಲವಾರು ಬಹಳಷ್ಟು ವಿಷಯಗಳನ್ನ ನೀವು ನೋಡಬಹುದು. ನಾ ಸ್ಕ್ರೀನಲ್ಲಿ ತೋರಿಸ್ತೀನಿ, ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಸಾಕಷ್ಟು ಮಾಹಿತಿಗಳನ್ನು ಇರುವಂತಹದ್ದು ಇಲ್ಲೆಲ್ಲ ನೋಡಬಹುದು, ಸ್ಕ್ರೀನಲ್ಲಿ ಕಾಣುತ್ತೆ. ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯ ಕಾಮಗಾರಿಗಳನ್ನು ಮಾಡಿಕೊಳ್ಳುವಂತಹದ್ದು. ನಿಮ್ಮ ಜಮೀನಿನಲ್ಲಿ ನೀವೇ ಶ್ರಮಪಟ್ಟು, ನಿಮ್ಮ ಜಮೀನಿನಲ್ಲಿ ನೀವೇ ಗಿಡಗಳನ್ನು ಹಚ್ಕೊಂಡು, ಲಿಂಬಿ ಗಿಡ ಆಗಿರ್ಬೋದು, ಮಾವು ಆಗಿರ್ಬೋದು, ಯಾವುದೇ ಗಿಡಗಳನ್ನು ನೀವೇ ಹಚ್ಕೊಂಡು ನೀವೇ ಸಾಮರ್ಥ್ಯ ಮಾಡಿ ನೀವು ಸಂಪಾದನೆ ಮಾಡುವಂತ ಯೋಜನೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ. ಬಹಳ ಬ್ಯೂಟಿಫುಲ್ ಯೋಜನೆಯನ್ನ ಇವತ್ತಿನ ದಿವಸ ಏನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಇವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ, ಸಾಮಗ್ರಿ ಮಟೀರಿಯಲ್ ಬಿಲ್ ಬರ್ತಾ ಇಲ್ಲ, ಕೇಂದ್ರ ಸರ್ಕಾರ ಯೋಜನೆ ಸರಿಯಾಗಿ ಇವತ್ತಿನ ದಿವಸ ಬಟವಣೆ ಆಗ್ತಾ ಇಲ್ಲ, ದುಡಿದ್ರು ಸಹ ದುಡಿಯೋ ಕೈಗಳಿಗೆ ಸರಿಯಾದ ಪೇಮೆಂಟ್ ಆಗ್ತಾ ಇಲ್ಲ. ಇದರ ಹುನ್ನಾರ ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಇವತ್ತಿನ ದಿವಸ ಮನಮೋಹನ್ ಸಿಂಗ್ ಅವರು ಮಾಡಿದಂತ ಯೋಜನೆನ ನರೇಂದ್ರ ಮೋದಿ ಅವರು ಇವತ್ತಿನ ದಿವಸ ಇದನ್ನ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ತೆಗೆದು ಬಾಪೂಜಿ ರೋಜ್ಗಾರ್ ಯೋಜನೆ ಅಂತ ಅಂದ್ಬಿಟ್ರೆ ಇದರ ಸಾಧನೆ ಅಲ್ಲ. ಈ ಒಂದು ಮಹತ್ತರವಾದಂತ ಯೋಜನೆಯನ್ನ ನೀವು ಅನುಷ್ಠಾನಕ್ಕೆ ತರಬೇಕು, ಇಂಪ್ಲಿಮೆಂಟ್ ಮಾಡಬೇಕು.
ಯಾಕೆ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ? ಜನಗಳಿಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವತ್ತಿನ ದಿವಸ ಫಾರ್ ನಂಬರ್ 6 ಅನ್ನ ಜನಗಳ ಹೋದ್ರೆ ಕೆಲಸ ಕೊಡ್ತಾ ಇಲ್ಲ, ಕೆಲಸ ಮಾಡಿದ್ರೆ ಅವ್ರಿಗೆ ಹಣ ಸಿಗ್ತಾ ಇಲ್ಲ. ಮತ್ತೆ ಯಾವ ಕಾರಣಕ್ಕೆ? ಹಣ ಬಂದ್ರೇನೆ ಜನ ಕೆಲಸ ಮಾಡ್ತಾರೆ. ಇದನ್ನೆಲ್ಲ ಬಿಟ್ಟು ಹೆಸರು ಚೇಂಜ್ ಮಾಡಿದ ತಕ್ಷಣ ಇದು ಸಾಧನೆ ಆಗೋದಿಲ್ಲ. ರಾಜ್ಯ ಸರ್ಕಾರ ಇದಕ್ಕೆ ಸಿದ್ದರಾಮಯ್ಯನವರು ಇದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮಹಾತ್ಮ ಗಾಂಧಿ ಯುದ್ಧಕ್ಕಾಗಿ ರಾಜ್ಯ ಸರ್ಕಾರ ಇವತ್ತಿನ ದಿವಸ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಆಡಳಿತ ಮಾಡ್ಬೇಕಂದ್ರೆ ಅವ್ರ ಬಗ್ಗೆ ನೀವು ತಾಲೂಕು ಪಂಚಾಯತ್ ಚುನಾವಣೆ 4-5 ವರ್ಷಗಳಿಂದ ವಿಳಂಬ ಮಾಡಿದಿರಿ. ಯಾರು ಕೇಳೋರು? ಗ್ರಾಮ ಪಂಚಾಯತ್ಗಳನ್ನ, ಜಿಲ್ಲಾ ಪಂಚಾಯತ್ನ 5 ವರ್ಷಗಳಿಂದ ನೀವು ಹೆಲ್ಡಪ್ ಮಾಡಿದಿರಿ. ಈ ರೀತಿ ಹೆಲ್ಡಪ್ ಮಾಡಿದಕ್ಕಿಂತ ಗ್ರಾಮ ಪಂಚಾಯತ್ಗಳು ಹೇಗೆ ಡೆವಲಪ್ಮೆಂಟ್ ಆಗ್ತಾವು? ಇವತ್ತು ನರೇಂದ್ರ ಮೋದಿ ಅವರು 90% ಕೇಂದ್ರ ಸರ್ಕಾರದ ನೇರ ಅನುದಾನ ಬರೋದನ್ನ 10% ರಾಜ್ಯ ಸರ್ಕಾರ ಅನುದಾನವನ್ನ 60-40 ಅನುಪಾತದಲ್ಲಿ ಇವತ್ತು ದಿವಸ ಇದನ್ನ ಯೋಜನೆ ಮತ್ತೆ ತಿದ್ದುಪಡಿ ಮಾಡ್ತಾ ಇದ್ರಿ ಕಾಯ್ದೆಯನ್ನು. 100% ಜವಾಬ್ದಾರಿ ಇದ್ದಾಗ ನಿಮ್ಗೆ ಇನ್ನು ಅನುದಾನ ಕೊಡಕ್ಕಾಗಿಲ್ಲ. ಇನ್ನು 60-40 ಅನುಪಾತದಲ್ಲಿ ನೀವು ಈ ರೀತಿ ಯೋಜನೆ ತಂದ್ರೆ ಇದು ಖಂಡಿತವಾಗಿ ಈ ಯೋಜನೆಯನ್ನ ನೀವು ಹುನ್ನಾರ ನನಗನ್ಸುತ್ತೆ. ಗ್ರಾಮ ಪಂಚಾಯತಿಯಲ್ಲಿ ಏಕೈಕ ಯೋಜನೆ ಕೇಂದ್ರ ಸರ್ಕಾರ ಯೋಜನೆಯನ್ನ ಇದನ್ನು ಮುಚ್ಚಬೇಕು ಅನ್ಸುತ್ತೆ, ನನಗನ್ಸುತ್ತೆ. ಕಾನ್ಫಿಡೆಂಟ್ ಅನಿಸ್ತಾ ಇದೆ ಇದನ್ನು ಮುಚ್ಚಬೇಕು ಅನ್ನೋದು, ಅಥವಾ ಈ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತಿರೋ ಅನ್ನೋಂಥ ಭಯ ಇವತ್ತಿನ ದಿವಸ ಕಾಡ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಳ್ಳೆ ಯೋಜನೆ ಇರೋದ್ರಿಂದ ದುಡಿಯೋ ಕೈಗಳಿಗೆ ಉದ್ಯೋಗ ಕೊಡುವಂಥದನ್ನ ಸರಿಯಾದ ರೀತಿಯಿಂದ ಅದನ್ನು ಅನುಷ್ಠಾನ ಮಾಡೋದಕ್ಕಾಗಲಿ ಇಂಪ್ಲಿಮೆಂಟ್ ಮಾಡೋದಕ್ಕಾಗಲಿ ಕಾನ್ಸಂಟ್ರೇಷನ್ ಮಾಡಿ. ಏನ್ ಕರಪ್ಷನ್? ಗ್ರಾಮ ಪಂಚಾಯತಿ ಒಳಗೆ ಕರಪ್ಷನ್ ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತಿ ಮೆಂಬರ್ ಜಗತ್ತಿಂದ ಬಿಟ್ಟ ಅಂತ ಪಂಚಾಯತ್ ತಿಂದ್ಬಿಟ್ಟ ರೇ. ಯಾರು ತಿಂದಾರಿ? ಯಾರು ಮಾಡಿ ಕಟ್ಟ್ಯಾರಿ? ಯಾರು ಬೆಂಚ್ ಕಾರ್ನ ಓಡಾಡಕಂತಾರಿ? ಏನೂ ಆಗಿಲ್ಲ, ಸುಮ್ಮನೆ ಮಾತಾಡೋದು. ಅಭಿವೃದ್ಧಿ ಅಧಿಕಾರಿಗಳು ಲೂಟಿ ಮಾಡಿಬಿಟ್ರು, ಅವರು ಲೂಟಿ ಮಾಡಿಬಿಟ್ರು. ಗ್ರಾಮ ಪಂಚಾಯತಿ ಇವತ್ತು ಲೂಟಿ ಮಾಡುವಂತ ಪ್ರಸಂಗನೇ ಇಲ್ಲ, ಅನುದಾನನೇ ಇಲ್ಲ. ನೇರವಾಗಿ ಕೇಂದ್ರ ಸರ್ಕಾರ ಅನುದಾನ ನೇರವಾಗಿ ಇಲ್ಲಿ ಗ್ರಾಮ ಪಂಚಾಯತಿಗೆ ನೀವು ಕೊಟ್ಟಿದ್ರೆ ಒಂದು ಹೌದಪ್ಪ ಅಂತ ಹೇಳ್ತಿದ್ವಿ. ಇವತ್ತು ಕೇಂದ್ರ ಸರ್ಕಾರ ಅನುದಾನನೂ ಇಲ್ಲ, ರಾಜ್ಯ ಸರ್ಕಾರದ ಕಳಕಳಿ ಇಲ್ಲ. ಇಲ್ಲಿ ಎರಡೂ ಆರೋಪ ಇದೆ. ಇದರಲ್ಲಿ ಗಂಡ ಹೆಂಡರ ನಡುವೆ ಕೂಸು ಬಡವಾದಂಗ ದುಡಿಯೋ ಕೈಗಳಿರ್ತಕ್ಕಂಥ ಕಾರ್ಮಿಕರು ಇವತ್ತು ದಿವಸ ಬಡವಾಗ್ತಾ ಇದ್ದಾರೆ. ಗ್ರಾಮ ಪಂಚಾಯತಿಗೆ ಹೋಗಿ ಕೆಲಸ ಕೇಳಿದ್ರೆ ಕೆಲಸ ಇಲ್ಲ ಅಂತಾರೆ. ಕುರಿ ಶೆಡ್ ಕಟ್ಟಬೇಕಂದ್ರೆ ಮಂದಿನ ಓಡಾಟ ಮಾಡೋದು, ದನದ ಕೊಠಡಿ ಮಾಡ್ತೀನಿ ಓಡಾಟ ಮಾಡೋದು, ಡಿಸ್ಟರ್ಬೆನ್ಸ್. ಹೀಗಾಗಿ ಹೋಗ್ಲಿ ಬಿಡಪ್ಪ ಅಂತ ಜನ ಸುಮ್ಮನಾಗ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ವಾಹಿನಿಯ ಕಳಕಳಿ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ಬಹಳ ಮಹತ್ವವಾದಂಥ ಯೋಜನೆ. ಈ ಯೋಜನೆಯನ್ನ ಸರಿಯಾದ ರೀತಿಯಿಂದ ಅನುಷ್ಠಾನ ಮಾಡೋದಕ್ಕಾಗಿ ನೀವು ದಯಮಾಡಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಜಂಟಿಯಾಗಿ ಇದನ್ನ ಅನುಷ್ಠಾನ ಮಾಡಬೇಕು. ಇದನ್ನ ಸರಿಯಾದ ರೀತಿ ಜನಕ್ಕೆ ತಿಳುವಳಿಕೆ ಹೇಳಬೇಕು. ತಿಳುವಳಿಕೆ ಇದು ಸದುಪಯೋಗ ಪಡಿಸ್ಕೊಳ್ಳುವಂತ ವಿಚಾರವನ್ನು ತಾವು ಮಾಡಬೇಕು ಹೊರತು ಎಲ್ಲೇ ಕೂತ್ಕೊಂಡು ಏನೋ ಮಾಡಿ ಇದನ್ನ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಚೇಂಜ್ ಮಾಡಿ ನಾವು ರೋಜ್ಗಾರ್ ಯೋಜನೆ ಮಾಡಿದ ತಕ್ಷಣ ಸಾಧನೆ ಆಗೋದಿಲ್ಲ. ಇವು 100 ದಿನಗಳನ್ನ ಕೊಡ್ತಕ್ಕಂಥ ಕೂಲಿಯನ್ನ 125 ದಿನ ಮಾಡೋದಂತಲ್ಲ, ಇರುವಂತ 100 ದಿನಗಳನ್ನ ಕೊಡಿ ಸಾರ್. 100 ದಿನ ಕೊಡಿ. 100 ದಿನ ಕೊಟ್ಟ ಮೇಲೆ ಸರಿಯಾಗಿ ಪೇಮೆಂಟ್ ಮಾಡಿ ಅವ್ರಿಗೆ. ಅವ್ರ ಹೊಲದಲ್ಲಿ ಅವರು ಬದು ನಿರ್ಮಾಣ ಮಾಡ್ಕೊಳ್ತಾರೆ, ಅವ್ರು ಉದ್ಧಾರ ಆಗ್ತಾರೆ. ಅವರಲ್ಲಿ ತೋಟ ಮಾಡ್ಕೊಂತಾರೆ, ಲಿಂಬೆ ತೋಟ ಮಾಡ್ಕೊಂತಾರೆ, ಮಾವು ತೋಟ ಮಾಡ್ಕೊಂತಾರೆ, ಕುರಿ ಶೆಡ್ ಮಾಡ್ಕೊಂತಾರೆ, ದನದ ಕೊಠಡಿ ಮಾಡ್ಕೊಂತಾರೆ, ಶೌಚಾಲಯ ಕಟ್ಕೊಂತಾರೆ, ಇಂಗು ಗುಂಡಿ ಮಾಡ್ಕೊಂತಾರೆ, ಏನಾದ್ರೂ ಮಾಡ್ತಾರೆ. ಯಾವುದೇ ಕಾಮಗಾರಿಗಳನ್ನ ಮಾಡಿದ ಮೇಲೆ ಲೈನ್ ಡಿಪಾರ್ಟ್ಮೆಂಟ್ ಇದೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, PRED, ಕೃಷಿ ಇಲಾಖೆ, ಲೈನ್ ಡಿಪಾರ್ಟ್ಮೆಂಟ್ಗೆ ಸರಿಯಾದ ರೀತಿಯಿಂದ 15 ದಿನಗಳ ಒಳಗಾಗಿ ತಾವು ಬಟವಡೆ ಸರಿಯಾಗಿ ಮಾಡಿದ್ರೆ ಜನಕ್ಕೆ ಸರಿಯಾದ ರೀತಿಯಿಂದ ಯೋಜನೆಯನ್ನ ಅಭಿವೃದ್ಧಿ ಅಧಿಕಾರಿಗಳು ತಿಳುವಳಿಕೆ ಹೇಳಿ ಅನುಷ್ಠಾನ ಮಾಡೋದ್ರಲ್ಲಿ ಮಾಡಿ ಸಾರ್. ಹೆಸರಿಗೆ ಯೋಜನೆ ಆಗೋದು ಬೇಡ, ಹೆಸರಿಗೆ ಆಕ್ಟ್ ಮಾಡೋದು ಬೇಡ. ನಾನು ಒಂದು ಕಳಕಳಿ ವಿನಂತಿಸ್ಕೊಳ್ತೀನಿ. ಅತ್ಯುತ್ತಮವಾದಂಥ ಯೋಜನೆ ಇದೆ. ಗ್ರಾಮೀಣ ಪ್ರದೇಶದ ಜನತೆಗೆ ಸದುಪಯೋಗ ಅಂತ ಯೋಜನೆ ಇರೋದ್ರಿಂದ ಇದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದರ ಆಸಕ್ತಿ ಕಡಿಮೆ ಆಗಿದೆ. ಒಟ್ಟಿನಲ್ಲಿ ಈ ಯೋಜನೆಯನ್ನ ತಾವೆಲ್ಲರೂ ಕೂಡಿಕೊಂಡು ಇದನ್ನ ತೆಗೆದು ಹಾಕುವಂತ ಹುನ್ನಾರ ಅನ್ನುವಂಥ ನಮ್ಮ ಕಣ್ಣಿಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಬಹಳ ಇದರಲ್ಲಿ ಚಾಣಕ್ಯ ವಾಹಿನಿಯ ಒಬ್ಬ ಸಂಪಾದನಾತ್ಮಕ ಹೇಳೋದಂದ್ರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಬಹಳ ಮಹತ್ವವಾದಂಥ ಯೋಜನೆಯನ್ನ ಅದನ್ನ ಇಂಪ್ಲಿಮೆಂಟ್ ಮಾಡಿ ಇದನ್ನ ಜನರಿಗೆ ಉಪಯೋಗ ಆಗುವಂತ ಯೋಜನೆ ಇರೋದನ್ನ ಉಳಿಸ್ಕೊಂಡು ಹೋಗ್ಬೇಕನ್ನೋದು ಈ ಒಂದು ವಾಹಿನಿಯ ಕಳಕಳ ವಿನಂತಿ. ಒಂದು ವೇಳೆ ಇದನ್ನೇನಾದ್ರೂ ಯೋಜನೆಯನ್ನ ತಿರುಚಿಕೆ ಮಾಡಿ ಬಂದ್ ಮಾಡಿದ್ದಾದ್ರೆ ರಾಷ್ಟ್ರಾದ್ಯಂತ ಇದರ ಬಗ್ಗೆ ದೊಡ್ಡ ಹೋರಾಟ ಆಗುತ್ತೆ. ಯಾಕಂದ್ರೆ ಇದನ್ನ ಬಿಟ್ಟು ಇನ್ನೊಂದು ಪರ್ಯಾಯ ಯೋಜನೆ ಇಲ್ಲ. ನಾನು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಾವಣೆ ಮಾಡಿ ರೋಜ್ಗಾರ್ ಯೋಜನೆ ಅಂತ ಏನ್ ಮಾಡ್ತಾ ಇದ್ರೆ ಮನಮೋಹನ್ ಸಿಂಗ್ ಅವರೇ ಮಾಡಿದಂತ ಯೋಜನೆಯನ್ನ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತಾ ಇದ್ದೀನಿ,
ಈ ಯೋಜನೆ ಬಗ್ಗೆ ನಿಮಗೆ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ, ಈ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗತ್ತಂದ್ರೆ ನೀವು ಅದಕ್ಕೆ ಏನ್ ಅಳವಡಿಸಿ, GPS ಅಳವಡಿಸಿ, ಏನ್ ಬೇಕಾದ್ರೂ ಕರಪ್ಷನ್ ನಿಲ್ಲಿಸಿ, ಬೇಡ ಅನ್ನೋದಿಲ್ಲ. ಆದ್ರೆ ಈ ಯೋಜನೆಯನ್ನು ಬಿಟ್ಟು ಈ ಆಕ್ಟ್ ಬಿಟ್ಟು ಇನ್ನೊಂದು ಆಕ್ಟ್ ಏನಾದ್ರೂ ತಾವು ಮಾಡೋದಿತ್ತಂದ್ರೆ ಮಾಡಿ, ಇದಕ್ಕಿಂತ ಅದ್ಭುತವಾದಂತ ಏನಾದ್ರು ಯೋಜನೆ ಮಾಡಿ. ಬರೀ ಹೆಸರು ಚೇಂಜ್ ಮಾಡೋದಲ್ಲ. ಅದಕ್ಕೆ ಉಳಿದಿರೋದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಅಭಿವೃದ್ಧಿಗಾಗಿ ಉಳಿದಿರುವಂತಹದ್ದು ಇದು ಒಂದೇ ಯೋಜನೆ. ಹೀಗಾಗಿ ಈ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಈ ಯೋಜನೆ ಬಗ್ಗೆ ಇಂಪ್ಲಿಮೆಂಟೇಷನ್ಗೆ ಅನುಷ್ಠಾನ ಮಾಡಿ ಅಭಿವೃದ್ಧಿ ಪಡಿಸಲು ಸಾಕ್ಷಿದಾರ ಆಗ್ರಿ ಅಂತ ಹೇಳಿ ಚಾಣಕ್ಯ ನ್ಯೂಸ್ ನಿಮ್ಮಲ್ಲಿ ಕಳಕಳೆಯಿಂದ ವಿನಂತಿಸಿಕೊಳ್ತಾ ಇದ್ದೆ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.